Hello friends, welcome to our channel. This is Narayan. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಲಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿರುವಂತ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಕ್ವೆಶ್ಚನ್ ಕಾಂಟ್ರಾಕ್ಟ್ ಅಕೌಂಟಿಗೆ ಸಂಬಂಧಪಟ್ಟಂತದ್ದು. ಕಾಂಟ್ರಾಕ್ಟ್ ಅಕೌಂಟ್ ಇಟ್ಸ್ ಅ 12 ಮಾರ್ಕ್ಸ್ ಕ್ವೆಶ್ಚನ್. ಸೊ ಕ್ವೆಶ್ಚನ್ ಈ ರೀತಿಯಾಗಿದೆ. Jeevit Building contractors commence a contract on 1st April 2021. The following was the expenditure on the contract. The contract price was rupees 3 lakh rupees ಅಂತ ಇದೆ. ಜೀವಿತ್ ಬಿಲ್ಡಿಂಗ್ ಅನ್ನೋರು 1st April 2021 ಅಲ್ಲಿ ಆ ಒಂದು ಕಾಂಟ್ರಾಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ರಂತೆ. ಸೊ ಕಾಂಟ್ರಾಕ್ಟ್ ಪ್ರೈಸ್ ನ 3 ಲಕ್ಷಕ್ಕೆ ಒಪ್ಕೊಂಡಿದಾರಂತೆ. ಸೊ ಏನೆಲ್ಲ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ ಅಂದ್ರೆ ಮೆಟೀರಿಯಲ್ ಇಶ್ಯೂ ಟು ದ ಕಾಂಟ್ರಾಕ್ಟ್ 51,000. ಸೊ ಆ ಒಂದು ಕಾಂಟ್ರಾಕ್ಟ್ ಗೆ 51,000 ಬೆಲೆ ಬಾಳುವಂತ ಮೆಟೀರಿಯಲ್ ಕೊಟ್ಟಿದ್ದಾರಂತೆ. ಪ್ಲಾಂಟ್ ಇಶ್ಯೂಡ್ ಫಾರ್ ಕಾಂಟ್ರಾಕ್ಟ್ 15,000 ಪ್ಲಾಂಟ್ ಕೊಟ್ಟಿದ್ದಾರಂತೆ. ವೇಜಸ್ ಇನ್ಕರ್ಡ್ ದಟ್ ಮೀನ್ ಕಾರ್ಡ್ ಆಗಿದೆ ಅಂದ್ರೆ ಲೇಬರಿಗೆ ವೇಜಸ್ ಕೊಟ್ಟಿದ್ದಾರೆ 81,000 rupees. ಅಂಡ್ ದೆನ್ ಅದರ್ ಎಕ್ಸ್ಪೆನ್ಸಸ್ 5,000 rupees ಹೇಳಿದ್ದಾರೆ. ಅದಾದ್ಮೇಲೆ ಹೇಳಿದ್ದಾರೆ ಕ್ಯಾಶ್ ರಿಸೀವ್ಡ್ ಆನ್ ಅಕೌಂಟ್ ಆನ್ 31st March 2022 1,28,000 being 80% ಆಫ್ ದಿ ವರ್ಕ್ ಸರ್ಟಿಫೈಡ್. ಅಂದ್ರೆ ಈ 80% ಏನಿದೆ ಸೊ ಇದು ಕ್ಯಾಶ್ ರೇಷಿಯೋ. ವರ್ಕ್ ಸರ್ಟಿಫೈಡ್ ಅಲ್ಲಿ 80% ಅಮೌಂಟ್ ಅನ್ನ ಕ್ಯಾಶ್ ರಿಸೀವ್ಡ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ 1,28,000 ವರ್ಕ್ ಸರ್ಟಿಫೈಡ್ ರೇಷಿಯೋದಲ್ಲಿ 80% ಇದೆಯಂತೆ. ಹಾಗಾದ್ರೆ ವರ್ಕ್ ಸರ್ಟಿಫೈಡ್ ಅಮೌಂಟ್ ಕೊಟ್ಟಿಲ್ಲ, ನಾವು ವರ್ಕ್ ಸರ್ಟಿಫೈಡ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಅದನ್ನ ತೋರಿಸ್ತೀನಿ ಯಾವ ರೀತಿ ಅಂತ. ಆಫ್ ದ ಪ್ಲಾಂಟ್ ಅಂಡ್ ಮೆಟೀರಿಯಲ್ ಚಾರ್ಜ್ ಟು ದಿ ಕಾಂಟ್ರಾಕ್ಟ್, ಪ್ಲಾಂಟ್ ವಿಚ್ ಕಾಸ್ಟ್ 3,000, ಮೆಟೀರಿಯಲ್ ವಿಚ್ ಕಾಸ್ಟ್ 2,500 ವರ್ ಲಾಸ್ಟ್. ಸೊ ಕಾಂಟ್ರಾಕ್ಟ್ ಅಲ್ಲಿ ಪ್ಲಾಂಟ್ ಮತ್ತೆ ಮೆಟೀರಿಯಲ್ ಒಂದಷ್ಟು ಲಾಸ್ಟ್ ಆಗಿದೆಯಂತೆ. 3,000 ಮತ್ತೆ 2,500 ಪ್ಲಾಂಟ್ ಅಂಡ್ ಮೆಟೀರಿಯಲ್ ರೆಸ್ಪೆಕ್ಟಿವ್ಲಿ. ಸೊ ಅದನ್ನ ಕ್ರೆಡಿಟ್ ಸೈಡ್ ಆಗ್ತಾ ಹೋಗ್ತೀವಿ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ. ಅಂಡ್ ದೆನ್ 31st March 2022 the plant which cost 2,000 was returned to stores. So plant 2,000 rupees ಬೆಲೆ ಬಾಳೋಷ್ಟು ರಿಟರ್ನ್ ಆಗಿದೆಯಂತೆ ಕಾಂಟ್ರಾಕ್ಟ್ಗೆ. ಸೊ ಇದು ಕೂಡ ಕ್ರೆಡಿಟ್ ಸೈಡ್ ತೋರಿಸ್ತಾ ಹೋಗ್ತೀವಿ. ಅಂಡ್ ದೆನ್ ದ ಕಾಸ್ಟ್ ಆಫ್ ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್ ವಾಸ್ rupees 1,000 rupees. ಅಂದ್ರೆ ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್ ಅಂದ್ರೆ ವರ್ಕ್ ಅನ್ಸರ್ಟಿಫೈಡ್ ಅಂತ ಅರ್ಥ. ಸೊ ವರ್ಕ್ ಅನ್ಸರ್ಟಿಫೈಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ದೆನ್ ಮೆಟೀರಿಯಲ್ ಕಾಸ್ಟಿಂಗ್ 2,300 were in hand at site at the end. ಸೊ ಮೆಟೀರಿಯಲ್ ಆನ್ ಸೈಟ್ 2,300 rupees ಇದೆ. ಸೊ ಇದು ಕೂಡ ಕ್ರೆಡಿಟ್ ಸೈಡ್ ಆಗ್ತಾ ಹೋಗ್ತೀವಿ. ಚಾರ್ಜ್ 15% ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್, ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಅಂಡ್ ಕಾಂಟ್ರಾಕ್ಟಿ ಅಕೌಂಟ್. ಸೊ 15% ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಪ್ಲಾಂಟ್ ಅಮೌಂಟ್ ಮೇಲೆ 15,000 rupees ಮೇಲೆ. ಸೊ ಯಾವ ರೀತಿ ಸಾಲ್ವ್ ಮಾಡೋಂತ ನೋಡ್ತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್. ಸೊ ಫಾರ್ಮೆಟ್ ಬಂದು ಈ ರೀತಿ ಇದೆ, ಕಾಂಟ್ರಾಕ್ಟ್ ಅಕೌಂಟ್ ಅಂಡ್ ದೆನ್ ಕಾಂಟ್ರಾಕ್ಟಿ ಅಕೌಂಟ್. ಸೊ ಇಲ್ಲಿ ಎರಡು ಹೇಳಿದ್ದಾರೆ, ಕಾಂಟ್ರಾಕ್ಟ್ ಅಕೌಂಟ್ ಅಂಡ್ ಕಾಂಟ್ರಾಕ್ಟಿ ಅಕೌಂಟ್ ಎರಡು ಪ್ರಿಪೇರ್ ಮಾಡಬೇಕಂತೆ. ಸೊ ಫಸ್ಟಿಗೆ ಕೊಟ್ಟಿರೋಂಥ ಇನ್ಫಾರ್ಮೇಶನ್ ನಾವು ಮಾಡ್ಕೊಳ್ತಾ ಹೋಗೋಣ. ಮೆಟೀರಿಯಲ್ ಇಶ್ಯೂಡ್ ಟು ಕಾಂಟ್ರಾಕ್ಟ್ 51,000 ಇದೆ. ಸೊ 2 ಸೈಡ್ ಅಲ್ಲಿ ಹಾಕೊಳ್ತಾ ಹೋಗೋಣ. 2 ಮೆಟೀರಿಯಲ್ 51,000 rupees. ಅಂಡ್ ದೆನ್ ಪ್ಲಾಂಟ್ ಯೂಸ್ಡ್ ಫಾರ್ ಕಾಂಟ್ರಾಕ್ಟ್ ಇಸ್ 15,000 rupees ಇದೆ. ಹಾಕೋಣ ಡೆಬಿಟ್ ಸೈಡ್ ಅಲ್ಲಿ 2 ಪ್ಲಾಂಟ್ 15,000 rupees. ಆಮೇಲೆ ವೇಜಸ್ ಇನ್ಕರ್ 81,000 rupees. ಸೊ ಲೇಬರ್ಗೆ ಪೇ ಮಾಡೋದಕ್ಕೆ ವೇಜಸ್ ಕೊಟ್ಟಿದ್ದಾರಂತೆ. 2 ವೇಜಸ್ ಇನ್ಕರ್ಡ್ 81,000 rupees. ಅಂಡ್ ದೆನ್ ಅದರ್ ಎಕ್ಸ್ಪೆನ್ಸಸ್ 5,000 ಇದೆ ಅಂತೆ. ಹಾಕೋಣ 2 ಅದರ್ ಎಕ್ಸ್ಪೆನ್ಸಸ್ ಅಮೌಂಟ್ ಬಂದು 5,000 rupees ಇದೆ. ಹಾಕೋಣ 5,000 rupees. ಓಕೆ, ಸೊ ಇದಿಷ್ಟು ಆದಮೇಲೆ ಕ್ಯಾಶ್ ರಿಸೀವ್ಡ್ ಇದೆ. ಸೊ ಕ್ಯಾಶ್ ರಿಸೀವ್ಡ್ ಕಾಂಟ್ರಾಕ್ಟಿ ಅಕೌಂಟ್ಗೆ ಹೋಗುತ್ತೆ. ಸೊ ಕಾಂಟ್ರಾಕ್ಟಿ ಅಕೌಂಟಲ್ಲಿ ಹಾಕೋಣ ಬೈ ಕ್ಯಾಶ್ ರಿಸೀವ್ಡ್ 1,28,000 rupees. ಸೊ ಕಾಂಟ್ರಾಕ್ಟಿ ಅಕೌಂಟ್ ಆಯಿತು. ಸೊ ಅದಾದಮೇಲೆ ಬೀಯಿಂಗ್ 80% ಆಫ್ ದಿ ವರ್ಕ್ ಸರ್ಟಿಫೈಡ್. ಸೊ ವರ್ಕ್ ಸರ್ಟಿಫೈಡ್ ಇನ್ಫಾರ್ಮೇಶನ್ ಅವ್ರು ಕೊಟ್ಟಿಲ್ಲ, ಆದರೆ ಒಂದಷ್ಟು ಇಂಟ್ಸ ಕೊಟ್ಟಿದ್ದಾರೆ. ಸೊ ಇಂಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ಬೈ ವರ್ಕ್ ಇನ್ ಪ್ರೋಗ್ರೆಸ್ ಸೊ ವರ್ಕ್ ಸರ್ಟಿಫೈಡ್ ಮತ್ತೆ ವರ್ಕ್ ಅನ್ಸರ್ಟಿಫೈಡ್ ಎಲ್ಲ ಕೂಡ ವರ್ಕ್ ಇನ್ ಪ್ರೋಗ್ರೆಸ್ ಅಂಡರಲ್ಲಿ ಬರ್ತಾ ಹೋಗುತ್ತೆ. ಸೊ ವರ್ಕ್ ಸರ್ಟಿಫೈಡ್. ಸೊ ವರ್ಕ್ ಸರ್ಟಿಫೈಡ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಕ್ವಶನ್ ಅಲ್ಲಿ ಕೊಟ್ಟಿರುವಂಥ ಕ್ಯಾಶ್ ರಿಸೀವ್ಡ್ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು 1,28,000 ಅನ್ನ ಸೊ ಕ್ಯಾಶ್ ರಿಸೀವ್ಡ್ ಇಂಟು ಟೋಟಲ್ ಪರ್ಸೆಂಟೇಜ್ ಡಿವೈಡೆಡ್ ಬೈ ಗಿವನ್ ಪರ್ಸೆಂಟೇಜ್. ಸೊ ಕ್ಯಾಶ್ ರಿಸೀವ್ಡ್ ಇದೆ 1,28,000 rupees. ಹಾಕೋಣ 1,28,000 rupees. ಸೊ ಇಂಟು 100 ಟೋಟಲ್ ಪರ್ಸೆಂಟೇಜ್ ನಾವು ಬೇಸ್ ಫಿಗರ್ ತಗೊಳ್ಳೋದೆ 100. ಸೊ 100 ಹಾಕೊಂಡಿದ್ದೀವಿ. ಡಿವೈಡೆಡ್ ಬೈ ಗಿವನ್ ಪರ್ಸೆಂಟೇಜ್ ಇದೆ 80%. ಸೊ ಹಾಕೋಣ 80%. ಸೊ ಹಾಗಾದರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಅಮೌಂಟ್ 1,28,000 rupees 1,28,000 ಇಂಟು 100 ಡಿವೈಡೆಡ್ ಬೈ 80. ಸೊ ನಮಗೆ 1,60,000 rupees ಸಿಗ್ತಾ ಹೋಯಿತು. ಸೊ 1,60,000 rupeesನ ವರ್ಕ್ ಸರ್ಟಿಫೈಡ್ ಹಾಕೊಳ್ಬೇಕು. ಸೊ ಅದಾದಮೇಲೆ ವರ್ಕ್ ಅನ್ಸರ್ಟಿಫೈಡ್ ಕೂಡ ಹೇಳಿದ್ದಾರೆ. ವರ್ಕ್ ಅನ್ಸರ್ಟಿಫೈಡ್
ಸೊ ವರ್ಕ್ ಅನ್ಸರ್ಟಿಫೈಡ್ ಇನ್ಫಾರ್ಮೇಶನ್ ಹೇಳಿದ್ದಾರೆ 1000 rupees ಅಂತ. ಸೊ ಹಾಕೋಣ 1000 rupees. ಸೊ ಅದಾದ್ಮೇಲೆ ಓಕೆ, ಪ್ಲಾಂಟ್ ಅಂಡ್ ಮೆಟೀರಿಯಲ್ಸ್ ಚಾರ್ಜ್ ಟು ದ ಕಾಂಟ್ರಾಕ್ಟ್, ಪ್ಲಾಂಟ್ ವಿಚ್ ಕಾಸ್ಟ್ 3000, ಮೆಟೀರಿಯಲ್ ವಿಚ್ ಕಾಸ್ಟ್ 2500 ವರ್ ಲಾಸ್ ಅಂತ ಹೇಳಿದ್ದಾರೆ. ಸೊ ಎರಡು ಕೂಡ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕೊಳ್ತಾ ಹೋಗೋಣ. ಬೈ ಮೆಟೀರಿಯಲ್ ಲಾಸ್ಟ್ and then by plant lost. So material lost ಎಷ್ಟಿದೆ 2500 ಇದೆ. ಸೊ plant lost 3000 rupees ಇದೆ. ಹಾಕೋಣ 2500 and 3000 rupees. ಸೊ ಅದಾದ್ಮೇಲೆ ಹೇಳಿದ್ದಾರೆ ಪ್ಲಾಂಟ್ ವಿಚ್ ಕಾಸ್ಟ್ 2000 ವಾಸ್ ರಿಟರ್ನ್ ಟು ಸ್ಟೋರ್. ಯಾವಾಗ ಅಂದ್ರೆ ಅಟ್ ದ ಇಯರ್ ಎಂಡ್ ಅಲ್ಲಿ ರಿಟರ್ನ್ ಆಗಿದೆಯಂತೆ. ಸೊ ಅದನ್ನು ಕೂಡ ಹಾಕೋಣ. ಬೈ ಪ್ಲಾಂಟ್ ರಿಟರ್ನ್ಡ್. ಸೊ ಅಮೌಂಟ್ ಬಂದ್ಬಿಟ್ಟು 2000 rupees ಹೇಳಿದ್ದಾರೆ, 2000 ಹಾಕೋಣ. ಓಕೆ, ಸೊ ಅದಾದ್ಮೇಲೆ ಹೇಳಿದ್ದಾರೆ ಇದು ಅನ್ಸರ್ಟಿಫೈಡ್ ಮಾಡ್ಕೊಂಡಿದ್ದೀವಿ. ಮೆಟೀರಿಯಲ್ ಕಾಸ್ಟಿಂಗ್ ₹2300 ವರ್ ಇನ್ ಹ್ಯಾಂಡ್ ಅಟ್ ಸೈಟ್ ಅಟ್ ದ ಎಂಡ್. ಸೊ ಮೆಟೀರಿಯಲ್ ಆನ್ ಹ್ಯಾಂಡ್ ಅಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ. ಬೈ ಮೆಟೀರಿಯಲ್ ಆನ್ ಸೈಟ್ ಅಂತ ಹಾಕೋಬೇಕು. ಸೊ ಮೆಟೀರಿಯಲ್ ಆನ್ ಸೈಟ್ ಹೇಳಿದರೆ 2300 rupees ಇದೆ ಅಂತೆ. ಹಾಕೋಣ 2300 rupees. ಅಂಡ್ ದೆನ್ ಚಾರ್ಜ್ 15% ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂತ ಕೂಡ ಹೇಳಿದ್ದಾರೆ. ಸೊ 15,000 rupees ಏನಿದೆ, ಸೊ ಇದ್ರ ಮೇಲೆ ನಾವು ಚಾರ್ಜ್ ಮಾಡ್ತಾ ಹೋಗ್ಬೇಕು. ಬೈ ಪ್ಲಾಂಟ್ 15,000 ಇಂಟು 15% ಡಿಪ್ರಿಸಿಯೇಷನ್ ಹೇಳಿದ್ದಾರೆ. ಸೊ ಹಾಗಾದರೆ 15,000 ಇಂಟು 15% ಮಾಡಿದ್ರೆ ನಮಗೆ 2250 ಬರುತ್ತೆ. ಸೊ 2250 ಡಿಪ್ರಿಸಿಯೇಷನ್ನ ನಾವು ತೋರಿಸ್ಕೊಳ್ತಾ ಹೋಗಬೇಕು. ಸೊ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 15,000 rupees ಇದೆ. ಸೊ ಈ 15,000 ಮೈನಸ್ ರಿಟರ್ನ್ ಆಗಿದೆ 2000. ಸೊ ಆ 2000 ಲೆಸ್ ಮಾಡ್ಕೋಬೇಕು. ಮೈನಸ್ ಡಿಪ್ರಿಸಿಯೇಷನ್ 2250 ಇದೆ, ಲೆಸ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ಲಾಸ್ಟ್ 3000 ಇದೆ, ಲೆಸ್ ಮಾಡ್ಕೊಳ್ತಾ ಹೋದರೆ ನಮಗೆ ಅಮೌಂಟ್ ಬರೋದು 15,000 rupees ಮೈನಸ್ 2000 ಮೈನಸ್ 2250 ಮೈನಸ್ 3000 rupees. ಸೊ 7,750 rupees ಮೆಟೀರಿಯಲ್ ಲಾಸ್ಟಲ್ಲಿ ಉಳಿದಿದೆಯಂತೆ, 7,750 rupees. ಸೊ ಇದಿಷ್ಟು ಪ್ಲಾಂಟ್ನ ಕ್ಯಾಲ್ಕುಲೇಷನ್. ಓಕೆನಾ. ಸೊ ಅದಾದಮೇಲೆ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್, ಕಾಂಟ್ರಾಕ್ಟಿ ಅಕೌಂಟ್ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಇಲ್ಲಿಗೆ ನಾವು ಈ ಒಂದು ಅಕೌಂಟ್ನ ಎಂಡ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿಗೆ ಈ ಅಕೌಂಟನ್ನು ಎಂಡ್ ಮಾಡ್ತಾ ಹೋಗಬೇಕು. ಸೊ ಅಂದರೆ ಟೋಟಲ್ ಮಾಡ್ಕೊಳ್ಳೋಣ ಫಸ್ಟಿಗೆ ಯಾವ ಸೈಡ್ ಜಾಸ್ತಿ ಇದೆ ಅಂತ. 51,000 rupees, 15,000 rupees, 81,000 ಆ್ಯಂಡ್ ದೆನ್ 5,000 rupees. ಸೊ 1,52,000 ಇದೆ. ಸೊ ಅದೇ ಈ ಕಡೆ ಇದೊಂದೇ ಅಮೌಂಟ್ 1,60,000 ಇದೆ. ಸೊ ಹಾಗಾದರೆ ರೈಟ್ ಸೈಡ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ರೈಟ್ ಸೈಡ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 1,60,000 rupees, 1,000 rupees, 2,500, 3,000, 2,000, 2,300, 7,750. ಸೊ 1,78,550 ಬರುತ್ತೆ. ಸೊ ಹಾಕೋಣ 1,78,550 rupees. ಎರಡು ಸೈಡ್ ಹಾಕೋಣ 1,78,550. ಸೊ ಹಾಗಾದರೆ ಇದನ್ನು ಲೆಸ್ ಮಾಡ್ತಾ ಹೋದರೆ 51,000, 15,000, 81,000 ಆ್ಯಂಡ್ ದೆನ್ 5,000, 1,52,000 ಇದೆ. ಸೊ ಅದರಲ್ಲಿ ಇದನ್ನು ಮೈನಸ್ ಮಾಡಿದ್ರೆ ಸೊ ನಮಗೆ 26,550 rupees ನೋಷನಲ್ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ. 26,550 rupees. ಇದನ್ನು ಟು ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್ ತಗೋಬೇಕು. ಓಕೆನಾ. ಸೊ ಇದೇ ಅಮೌಂಟನ್ನು ನಾವು ರೈಟ್ ಸೈಡಿಗೆ ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್ ಅಂತ ತಗೊಂಡು ಸೊ 26,550 rupeesನ ಬ್ರಾಡ್ ಡೌನ್ ಮಾಡ್ಕೋಬೇಕು. ಓಕೆನಾ. ಸೊ ಈ ಒಂದು ಅಮೌಂಟನ್ನು ನಾವು P&L ಅಕೌಂಟಿಗೆ ಮತ್ತೆ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು. ಸೊ 26,550. ಸೊ ಈ ಒಂದನ್ನ ವರ್ಕ್ ಸರ್ಟಿಫೈಡ್ ರೇಷಿಯೋ ಮತ್ತೆ ಅದನ್ನು ಯೂಸ್ ಮಾಡಿಕೊಂಡು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾ ಅಥವಾ ಕಂಪ್ಲೀಟ್ ರಿಸರ್ವಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ನೋಡ್ತಾ ಹೋಗಬೇಕು. ಸೊ ಫಸ್ಟಿಗೆ ಟು P&L ಅಕೌಂಟ್. ಸೊ ಇದರ ಫಾರ್ಮುಲಾ ಬಂದು ನೋಷನಲ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ರೇಷಿಯೋ ಇಂಟು ಕ್ಯಾಶ್ ರೇಷಿಯೋ ಅಂತಿದೆ. ಸೊ ವರ್ಕ್ ಸರ್ಟಿಫೈಡ್ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಫಸ್ಟು. ಸೊ ವರ್ಕ್ ಸರ್ಟಿಫೈಡ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ ನಮಗೆ ಬೇಕಾಗಿರುವಂಥ ಫಾರ್ಮುಲಾ ಬಂದ್ಬಿಟ್ಟು ಸೊ ವರ್ಕ್ ಸರ್ಟಿಫೈಡ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ ನಮಗೆ ವರ್ಕ್ ಸರ್ಟಿಫೈಡ್ ಅಮೌಂಟ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ಓಕೆ, ಕಾಂಟ್ರಾಕ್ಟ್ ಪ್ರೈಸ್. ಸೊ ವರ್ಕ್ ಸರ್ಟಿಫೈಡ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 1,60,000, 1,60,000 ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ನಮಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ 3 lakh rupees. ಸೊ 3 lakh. ಸೊ 3 lakh ಹಾಕೋಣ ಡಿವೈಡೆಡ್ ಬೈ 3 lakh ಇಂಟು 100 ಮಾಡಿಕೊಂಡ್ರೆ ನಮಗೆ ಪರ್ಸೆಂಟೇಜ್ ಸಿಗ್ತಾ ಹೋಗುತ್ತೆ. ಸೊ 1,60,000 ಡಿವೈಡೆಡ್ ಬೈ 3 lakh ಪರ್ಸೆಂಟ್ ಮಾಡ್ಕೊಂಡು ನಮಗೆ 53.33% ಸಿಗುತ್ತೆ. ಓಕೆ, 53.33%. ಸೊ ಅಕಾರ್ಡಿಂಗ್ ಟು ರೂಲ್ ನಂಬರ್ 3
ಮೋರ್ ದೆನ್ 50% ಇತ್ತು ಅಂದರೆ, ಮೋರ್ ದೆನ್ 50 ಆ್ಯಂಡ್ ಲೆಸ್ ದೆನ್ 90 ಇತ್ತು ಅಂದರೆ ನಮಗೆ 2/3 ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಸೊ ವರ್ಕ್ ಸರ್ಟಿಫೈಡ್ ರೇಷಿಯೋ ಜಾಗದಲ್ಲಿ 2/3 ಹಾಕೊಳ್ತಾ ಹೋಗಬೇಕು. ಸೊ ನೋಷನಲ್ ಪ್ರಾಫಿಟ್ ಬಂದು 26,550 ಇಂಟು 2/3 ಇಂಟು 80%. ಸೊ ಈ 80% ಬಂದು ಕ್ವೆಶನಲ್ಲಿ ಹೇಳಿದ್ದಾರೆ ಕ್ಯಾಶ್ ರೇಷಿಯೋ 80% ಅಂತ. ಸೊ ಹಾಕೊಂಡಿದ್ದೀವಿ 80%. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ನಮಗೆ 26,550 ಇಂಟು 2/3 ಇಂಟು 80% ಮಾಡಿಕೊಂಡ್ರೆ ನಮಗೆ 14,160 ಸಿಗುತ್ತೆ. ಸೊ 14,160ನ P&L ಅಕೌಂಟಿಗೆ ಹಾಕೊಂಡಿದ್ದೀವಿ. ಸೊ ಈಗ ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡ್ರೆ 26,550 ಆ್ಯಂಡ್ 26,550. ಸೊ ಇಲ್ಲಿ ಬರುವಂಥ ಬ್ಯಾಲೆನ್ಸ್ ಫಿಗರ್ನ ನಾವು ರಿಸರ್ವಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. 26,550 ಮೈನಸ್ 14,160 ಮಾಡಿಕೊಂಡ್ರೆ ನಮಗೆ 12,390 ಸಿಗುತ್ತೆ. 12,390ನ ನಾವು ಕಂಪ್ಲೀಟ್ ರಿಸರ್ವ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ, ರಿಸರ್ವ್ ಅಕೌಂಟ್. ಓಕೆ, ಸೊ ಈಗ ಕಾಂಟ್ರಾಕ್ಟ್ ಅಕೌಂಟ್ ಕಂಪ್ಲೀಟ್ ಆಯಿತು. ಓಕೆನಾ. ಸೊ ಕಾಂಟ್ರಾಕ್ಟಿ ಅಕೌಂಟಿಗೆ ಬರಬೇಕು. ಸೊ ಕಾಂಟ್ರಾಕ್ಟಿ ಅಕೌಂಟಲ್ಲಿ ಬೈ ಕ್ಯಾಶ್ ರಿಸೀವ್ಡ್ ಆಗಿದೆ. ಸೊ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಮಗೆ ಟು ಕಾಂಟ್ರಾಕ್ಟರ್ ಅಕೌಂಟ್. ಸೊ 1,28,000 ಅಕೌಂಟಲ್ಲಿ ನಮಗೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. 1,28,000, 1,28,000. ಸೊ ಇಷ್ಟು ಮಾಡಿದ್ರೆ ನಿಮಗೆ ಈಸಿಯಾಗಿ 12 ಮಾರ್ಕ್ಸ್ ಸ್ಕೋರ್ ಆಗ್ತಾ ಹೋಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.